ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ನಾಗ್ಸ್ ವ್ಲಾಗ್ಸ್. ಇವತ್ತು ಶ್ರೀರಾಮನವಮಿಗೆ ತುಂಬಾ ಮುಖ್ಯ ಈ ಬೆಲ್ಲದ ಪಾನಕ, ಮಸಾಲ ಮಜ್ಜಿಗೆ ಹಾಗೆ ಕೋಸಂಬರಿ. ಅದನ್ನು ಹೇಗೆ ಮಾಡೋದು, ಏಂತಕ್ಕೆ ಇವುಗಳನ್ನ ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಗಟ್ಟಿ ಮೊಸರನ್ನ ತೊಗೊಂಡು ಒಂದು ಸ್ವಲ್ಪ ಹೊಡೆದು ಅದಕ್ಕೆ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಇಂಗು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ನಾನಿಲ್ಲಿ ದೇವ್ರ ನೈವೇದ್ಯಕ್ಕೆ ಇಡೋದ್ರಿಂದ ಸ್ವಲ್ಪನೇ ಮಸಾಲ ಮಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಕೂಡ ಜಾಸ್ತಿ ಸೇರಿಸ್ಕೊಂಡಿಲ್ಲ. ಶ್ರೀರಾಮನವಮಿ ಬಂದು ಬೇಸಿಗೆಯಲ್ಲಿ ಬರುತ್ತೆ. ಅದು ಆವಾಗ ತುಂಬಾ ಬಿಸಿಲಿರೋದ್ರಿಂದ ಇದು ಏನಾಗಿದೆ ಅಂದರೆ ಒಂದು ಸಂಪ್ರದಾಯವಾಗಿ ಬಂದಿದೆ. ಅಲ್ಲಿ ಬಿಸಿಲಲ್ಲಿ ನಡೆದಾಡೋರು ಇರ್ತಾರೆ, ಹೊಲದಲ್ಲಿ ಕೆಲಸ ಮಾಡೋರು ಇರ್ತಾರೆ. ಅವರಿಗೆ ಒಂದು ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಕೊಟ್ಟು ಅವ್ರನ್ನ ತಂಪು ಮಾಡೋ ಒಂದು ಉದ್ದೇಶನೂ ಕೂಡ ಆಗಿರುತ್ತೆ. ಇದು ರಾಮ ಹುಟ್ಟಿದಾಗ ಆ ಟೈಮಲ್ಲೂ ಕೂಡ ಅವರು ಎಲ್ಲ ಕಡೆ ಈ ರೀತಿ ಪಾನಕ ಮಾಡಿ ಹಂಚಿದ್ರು ಅಂತ ಹೇಳಿ ಒಂದು ಪ್ರತೀತಿ ಕೂಡ ಇದೆ. ಈಗ ನಾನು ಬೆಲ್ಲದ ಪಾನಕ ಮಾಡ್ತಾಯಿದ್ದೀನಿ. ಬೆಲ್ಲದ ಪಾನಕ ಮಾಡಲಿಕ್ಕೆ ನಾನು ಸ್ವಲ್ಪ ಕರ್ಬೂಜ ಹಣ್ಣು ಹಾಗೆ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಬೆಲ್ಲನ ನೀರಲ್ಲಿ ಕರಗಲಿಕ್ಕೆ ಬಿಟ್ಟು ಅದಾದಮೇಲೆ ಒಣಶುಂಠಿ ಪುಡಿ ಒಂದು ಸ್ವಲ್ಪ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕರ್ಬೂಜ ಹಣ್ಣನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ತರ್ತರಿಯಾಗಿ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಟ್ ಪೀಸ್ ಮಾಡಿ ಕರ್ಬೂಜ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಬೆಲ್ಲದ ಪಾನಕ ಕೂಡ ರೆಡಿ ಆಯಿತು. ನೀವು ಬೇಕಿದ್ದರೆ ಐಸ್ ಕ್ಯೂಬ್ ಆಗಲಿ, ಚಿಯಾ ಸೀಡ್ಸ್ ಆಗಲಿ ಹಾಕ್ಕೋಬೋದು. ನಾನು ದೇವ್ರ ನೈವೇದ್ಯ ಇರೋದರಿಂದ ಆದಷ್ಟು ಇದೆಲ್ಲ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಕೋಸಂಬರಿ ಮಾಡ್ಕೊಳ್ಳೋಣ. ಕೋಸಂಬರಿಗೂ ಅಷ್ಟೇ ಹೆಸರು ಬೇಳೆನ ಫಸ್ಟೇ ಚೆನ್ನಾಗಿ ವಾಶ್ ಮಾಡಿ 1 ನಿಮಿಷ ನೀರಲ್ಲಿ ಹಾಗೆ ಬಿಟ್ಟಿದ್ದೆ. ಜಾಸ್ತಿ ಬಿಟ್ಟರೆ ತುಂಬಾ ಮೆತ್ತೆ ಆಗೋಗುತ್ತೆ. ಅದರಿಂದ ಬೇಗನೆ ನೀರು ಸೋರ್ದು ಹಾಕಿ ಅದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ತುರಿದಿರೋ ಅಂಥ ಕ್ಯಾರೆಟು, ತುರಿದಿರೋ ಅಂಥ ತೆಂಗಿನಕಾಯಿ ಹಾಗೆ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿನೂ ಕೂಡ ಇಲ್ಲಿ ನಾನು ತುರಿದಿಟ್ಕೊಂಡಿದ್ದೀನಿ. ದಾಳಿಂಬೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೆಣಸಿನ ಪುಡಿ. ಹಸಿರು ಮೆಣಸಿನ್ಕಾಯಿನೂ ಹಾಕೋದ್ರಿಂದ ನೀವು ಮೆಣಸಿನ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಈ ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕಿ ಸ್ವಲ್ಪ ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂಥರ ಒಳ್ಳೆ ಘಮ ಕೊಡ್ತದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ರಾಮನ ಫೋಟೋ ಆಗಲಿ ಮತ್ತು ಹನುಮನ ಫೋಟೋ ಆಗಲಿ ಇಲ್ಲ. ಆದ್ದರಿಂದ ಈ ಒಂದು ನೀವು ನೋಡ್ತಾ ಇದ್ದೀರಲ್ಲ ಕೃಷ್ಣನ, ನಾನು ಎಲ್ಲೋ ಒಂದು ಅಂಗಡೀಲಿ ನೋಡಿದೆ, ತುಂಬಾ ಇಷ್ಟ ಆಯಿತು. ಆವಾಗ ನನ್ನ ಆ್ಯನಿವರ್ಸರಿ ಕೂಡ ಇತ್ತು. ಹಸ್ಬೆಂಡ್ಗೆ ಆ್ಯನಿವರ್ಸರಿಗೆ ಏನೂ ಬೇಡ, ಇದನ್ನೇ ಕೊಡಿಸಿ ಸಾಕು ಅಂತ ಹೇಳಿ ನಾನು ಇದನ್ನು ತೆಗೆಸ್ಕೊಂಡೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದ್ದಾರೆ ಕೃಷ್ಣ. ನನಗೂ ಇನ್ನೊಂದು ಆಸೆ, ರಾಧಾನ ಏನೋ ಇನ್ನೊಂದು ಇದೇ ಥರದ್ದು ನೋಡ್ಕೊಂಡು ತೊಗೊಂಡು ಬರೋಣ ಅಂತ ಹೇಳಿ ನೋಡೋಣ, ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.